ಗಂಡು ಬೀರಿ ತರ ಆಡ್ಬೇಡ ನೀನು. ಇರಮ್ಮ, ಗಂಟ್ಲು ಹರ್ಕೋಬೇಡ, ಸಮಾಧಾನ ಮಾತಾಡು. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ ನೀನು. ದುಡ್ಡು ಅಂದ್ರೆ ಏನು ಒತ್ಕೊಂಡ್ ಬರುತ್ತಾ? ಗುರುಜಿ ನಾನ್ ಕೇಳಿದ್ದ ದುಡ್ಡು ಗುರುಜಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದಿನ ಗುರುಜಿ? ಕ್ಲಾರಿಟಿ ಕೊಡಿ. ಯಾಕಂದ್ರೆ ನಿನ್ನೆಯಿಂದ ಮಾತಾಡೋದೇನೋ ಆಗ್ತಿದೆ, ನನಗೆ ನೋವಾಗ್ತಿದೆ. ಆ ಗುರುಜಿ ನಾನ್ ಕೇಳಿದ್ದ ಸಮಾಧಾನ ಮಾತಾಡು. ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಗುರುಗಳೇ, ಅವ್ರು ಹೇಳ್ತಿರೋದು ನಾನ್ ಇರ್ಲಿಲ್ಲ ಅದ್ರಲ್ಲಿ ಅಂತ. ದಿವ್ಯಾ ವಸಂತ ಅವ್ರು ಇದ್ರ? ಇಲ್ಲ, ಈ ಪಾಯಿಂಟ್ ಹೀಗೆ ಇರ್ಲಿಮ್ಮ, ಈ ಪಾಯಿಂಟ್ ಇರ್ಲಿ. ಅದನ್ನ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ ತಾಯಿ. ಆನಂದ್ ಗುರೂಜಿ ಅವ್ರು ಹೇಳ್ತಿದ್ದಾರೆ ಗಂಡು ಬೀರಿ ತರ ಆಡ್ಬೇಡ ಅಂತ. ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಿರೋದು ಯಾರು? ಹೆಣ್ಣು ಮಕ್ಕಳು. ಮತ್ತೆ ಗುರೂಜಿ ಅವ್ರು ನನ್ ಮೇಲೆ ಡೈರೆಕ್ಟ್ ಆಗಿ ಅಲಿಗೇಷನ್ ಅನ್ನ ಮಾಡ್ತಿರೋದು. ಹಾಗಾದ್ರೆ ನಾನ್ ಮಾತಾಡ್ಬಾರ್ದಾ? ನಾನ್ ನ್ಯಾಯ ಕೇಳ್ಬಾರ್ದಾ? ಗುರೂಜಿ ಅವ್ರು ಮಾಡ್ತಿರೋದೇ ಸರಿ, ಗುರೂಜಿ ಅವ್ರು ನನ್ ಮೇಲೆ ಸುಳ್ಳು ಹೇಳ್ತಿದ್ರು ಸತ್ಯನೇ ಹೇಳ್ತಿದಾರೆ ಅಂತ ನಾನು ಒಪ್ಕೋಬೇಕಾ? ಯಾಕಂಗೆ ಇವಾಗ ನಾನು ಪ್ರಶ್ನೆ ಮಾಡ್ತಿದ್ದೀನಿ ನಿಮ್ಮನ್ನ. ಮೊದ್ಲು ನಾನು ನಿಮ್ಗೆ ಹೇಳಿದ್ದೆ, ನೀವು ಗಂಡಸೆ ಆಗಿದ್ರೆ ಪ್ರೂವ್ ಮಾಡಿ ಗುರೂಜಿ ಅಂತ. ಅದಕ್ಕೂ ಕೂಡ ಎಷ್ಟ್ ಜನ ನನ್ನಂತ ಗಂಡಸರನ್ನ ಹಾಳು ಮಾಡ್ದೆ ನೀನು ಅಂತ ಕೇಳ್ತಿದ್ದೀರಾ. ಗಂಡಸನ್ನ ಗಂಡಸು ಅಂದ್ರೆ ಇನ್ನೇನಂತ ಹೇಳ್ತಾರೆ? ಹಾಗಾದ್ರೆ ನೀವು ಸಾವಿರಾರು ಜನ ಕುತ್ಕೊಂಡು ನೋಡುವಂತಹ ಲೈವ್ ನಲ್ಲಿ ಬಂದ್ಬಿಟ್ಟು ನನ್ನಂತಹ ಎಷ್ಟು ಗಂಡಸರನ್ನ ಹಾಳು ಮಾಡ್ದೆ ನೀನು ಅಂತ ಹೇಳಿದ್ರಲ್ಲ, ಈ ಪದಕ್ಕೆ ನೀವೇ ಜವಾಬ್ದಾರಿ. ಇದನ್ನ ನೀವು ವಾಪಸ್ ತಗೊಳ್ಳೇಬೇಕು. ಎಷ್ಟು ಗಂಡಸರನ್ನ ಹಾಳು ಮಾಡಿದೀನಿ ಗುರುಜಿ? ಕರ್ಕೊಂಬಂದ್ ನಿಲ್ಸಿ ಆ ಗಂಡಸರನ್ನೆಲ್ಲ. ನಿಮ್ಗೆ ಯಾರಾದ್ರೂ ಒಂದು ಗಂಡಸು ಬಂದ್ಬಿಟ್ಟು ನಾನ್ ದಿವ್ಯಾ ವಸತಿಯಿಂದ ಹಾಳಾದೆ ಅಂತ ಹೇಳಿದಾರ? ಆ ಹಾಳಾಗಿರೋ ಒಬ್ಬ ಗಂಡಸನ್ನ ಕರ್ಕೊಂಬಂದ್ ನಿಲ್ಸಿ ಸಾಕು. ಕರ್ಕೊಂಬಂದ್ ನಿಲ್ಸಕ್ ಆಗತ್ತಾ ನಿಮ್ ಕೈಲಿ? ಹಾಗಾದ್ರೆ ಯಾಕೆ ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ಕೊಡ್ತೀರಾ? ನಾನ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದೀನಿ ನಿಮ್ಗೆ. ಗುರೂಜಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಗುರೂಜಿ? ನಾನ್ ನಿಮ್ಗೆ ಧಮ್ಕಿ ಹಾಕಿದ್ನಾ ಗುರೂಜಿ? ಹೇಳಿ ಗುರೂಜಿ ಅಂತ ವಿತ್ ರೆಸ್ಪೆಕ್ಟ್. ನೀವು ವಾಯ್ಸ್ ಲೋ ಮಾಡಿ ಅಂದ್ರಿ, ನಾನು ಲೋ ಮಾಡ್ದೆ. ಗುರೂಜಿ, ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಅಂತ ಕೇಳ್ದೆ, ಅದಕ್ಕೂ ಉತ್ತರ ಇಲ್ಲ. ಆಂಕರ್ ಅವ್ರು ಕೇಳ್ತಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ಆ ಪಾಯಿಂಟ್ ಇರ್ಲಿ ಬಿಡಮ್ಮ ಅಂತ ಹೇಳ್ತೀರಾ. ಮತ್ ಯಾವಾಗ ಕ್ಲಿಯರ್ ಮಾಡ್ತೀರಾ? ಅದನ್ನ ಹೇಳೋದೇ ಬೇಡ, ಯಾಕಂದ್ರೆ ಅಲ್ಲಿ ಹೇಳಕ್ಕೇನಿಲ್ಲ. ಏನ್ ಹೇಳ್ತೀರಾ ನೀವು? ಆ ಪಾಯಿಂಟ್ ಇರ್ಲಿ ಬಿಡಿ ಅಂತ ಹಂಗೆ ಸಂಭಾಳಿಸ್ತೀರಾ.